ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಮಾಧಾನ ಕ್ಲಾಸ್. ಪರಮಾಣುವಿನ ರಚನೆ ಪಾಠದ 52ನೇ ಪ್ರಶ್ನೆ. ಕೊಟ್ಟಿರುವ ಧಾತುಗಳ ವೇಲೆನ್ಸಿ ಕಂಡುಹಿಡಿಯಿರಿ. ಎ ನೈಟ್ರೋಜನ್ Z is equal to 7, B ನಿಯಾನ್ Z is equal to 10, C ಮೆಗ್ನೀಷಿಯಂ Z is equal to 12. ಹಾಗಿದ್ರೆ ಈ ಧಾತುಗಳ ವೇಲೆನ್ಸಿಯನ್ನ ಕಂಡುಹಿಡಿಬೇಕು. ವೇಲೆನ್ಸಿ ಅಂದ್ರೆ ಸಂಯೋಗ ಸಾಮರ್ಥ್ಯ. ವೇಲೆನ್ಸಿಯನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರ್ಕೊಳ್ಳೋದು. ಅದರಲ್ಲಿ ಹೊರ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ, ಇನ್ನು ಎಷ್ಟು ಇಲೆಕ್ಟ್ರಾನ್ ಅನ್ನ ಕೊಟ್ರೆ ಅಥವಾ ಆ ಧಾತು ಎಷ್ಟು ಇಲೆಕ್ಟ್ರಾನ್ ಅನ್ನ ಬೇರೆ ಧಾತುವಿಗೆ ಕೊಟ್ರೆ ಅಥವಾ ತಾನು ತಗೊಂಡು ಅಷ್ಟಕ ವಿನ್ಯಾಸವನ್ನ ಹೊಂದುತ್ತದೆ, ಅದನ್ನ ನಾವು ಫೈಂಡ್ ಔಟ್ ಮಾಡಿದ್ರೆ ವೇಲೆನ್ಸಿಯನ್ನ ಫೈಂಡ್ ಔಟ್ ಮಾಡಿದಂಗೆ. ನೈಟ್ರೋಜನ್ Z is equal to 7 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ದಲ್ಲಿ ಎಷ್ಟಿರುತ್ತೆ? KL, KL, KLM. ಸರಿ, ದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರುತ್ತೆ? ನೈಟ್ರೋಜನ್ 2 ಇಲೆಕ್ಟ್ರಾನ್ ಇರುತ್ತೆ. Z is equal to 7 ಇದೆ. 7ರಲ್ಲಿ 2 ಹೋದ್ರೆ ಎಷ್ಟು? 5 ಇಲೆಕ್ಟ್ರಾನು L ಅಲ್ಲಿ. ಅಂದ್ರೆ ಹೊರ ಕವಚದಲ್ಲಿ 5 ಇಲೆಕ್ಟ್ರಾನ್ ಇದೆ. ಈಗ ಹೇಳಿ, ಇಲ್ಲಿ 5 ಇಲೆಕ್ಟ್ರಾನ್ ಇದೆ. ಇನ್ನು ಅಷ್ಟಕ ವಿನ್ಯಾಸವನ್ನ ಹೊಂದಲಿಕ್ಕೆ ಇನ್ನು ಎಷ್ಟು ಇಲೆಕ್ಟ್ರಾನ್ಗಳು ಬೇಕು? 3 ಇಲೆಕ್ಟ್ರಾನ್ ಬೇಕು. ಹಾಗಾಗಿ ಇದರ ವೇಲೆನ್ಸಿ ಎಷ್ಟು? 3. ಕರೆಕ್ಟ್. ಅದೇ ರೀತಿ ನಿಯಾನ್ ಅಲ್ಲಿ ನೋಡ್ರಿ, ದಲ್ಲಿ 2 ಇಲೆಕ್ಟ್ರಾನ್ ಮ್ಯಾಕ್ಸಿಮಮ್ ತುಂಬಬಹುದು. L ಅಲ್ಲಿ ಮ್ಯಾಕ್ಸಿಮಮ್ 8 ಇಲೆಕ್ಟ್ರಾನ್ ತುಂಬಬಹುದು. 8 + 2 10 ಆಯ್ತಾ? ಸರಿ. ನಿಯಾನ್ ಹೊರ ಕವಚ ಯಾವುದು? ಅದು ಕೂಡ L ಅಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ? 1 2 3 4 5 6 7 8 ಇಲೆಕ್ಟ್ರಾನ್ ಇದೆ. ಸರಿ, ಹಾಗಿದ್ರೆ ಅಷ್ಟಕ ವಿನ್ಯಾಸ ಹೊಂದಲಿಕ್ಕೆ ಇನ್ನೆಷ್ಟು ಇಲೆಕ್ಟ್ರಾನ್ ಬೇಕಾದಕ್ಕೆ? ಇಲೆಕ್ಟ್ರಾನೇ ಬೇಡ. ಹಾಗಾಗಿ ಅದು ಯಾರ ಜೊತೆನೂ ಸಂಯೋಗವನ್ನ ಹೊಂದೋದೇ ಇಲ್ಲ. 0. ಮೆಗ್ನೀಷಿಯಂಗೆ ಬರೋಣ. ದಲ್ಲಿ 2, L ಅಲ್ಲಿ 8, 8 2 10, 10 + 2 12. KLM ನಲ್ಲಿ ಈ ರೀತಿಯ ಇಲೆಕ್ಟ್ರಾನ್ ಹಂಚಿಕೆ ಆಗುತ್ತೆ. L ಅಲ್ಲಿ 8, M ಅಲ್ಲಿ 2 ಇಲೆಕ್ಟ್ರಾನ್ ಇದೆ. ಸರಿ, ಹಾಗಿದ್ರೆ ಇನ್ನು ಅಷ್ಟಕ ವಿನ್ಯಾಸವನ್ನ ಹೊಂದಲಿಕ್ಕೆ ಇದು ಎಷ್ಟು ಇಲೆಕ್ಟ್ರಾನ್ ಅನ್ನ ತಗೋಬೇಕು ಅಂತ ಕೇಳಿದ್ರೆ 6 ಇಲೆಕ್ಟ್ರಾನ್ ಅನ್ನ ತಗೋಬೇಕು. ಅಥವಾ ಇನ್ನೊಂದು ಚಾನ್ಸ್ ಇದೆ. ಏನು? ಈ 2 ಇಲೆಕ್ಟ್ರಾನ್ ಅನ್ನ ಕಳ್ಕೋಬಹುದಲ್ವಾ? 2 ಇಲೆಕ್ಟ್ರಾನ್ ಅನ್ನ ಬೇರೆ ತಗೋನೇನಂತ ಕೊಟ್ಟು ಅವಾಗ ಹೊರ ಕವಚ L ಆಗ್ತಾ. L ಅಲ್ಲಿ 8 ಇಲೆಕ್ಟ್ರಾನ್ ಇದೆ. ಯಾವ್ದು ಸುಲಭ? ಸೆಕೆಂಡ್ ಕೇಸೇ ಸುಲಭ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಇದರ ವೇಲೆನ್ಸಿ ಏನಂತ ಬರಿಬೇಕು ನಾವು? 2 ಅಂತ ಬರೀಬೇಕು. ನೈಟ್ರೋಜನ್ ವೇಲೆನ್ಸಿ 3, ನಿಯಾನ್ ವೇಲೆನ್ಸಿ 0, ಮೆಗ್ನೀಷಿಯಂ ವೇಲೆನ್ಸಿ 2. ಥ್ಯಾಂಕ್ ಯು.